ಎಲ್ಲ ನಾನು ಸುಮಾರು ಜನದ ಬಾಯಲ್ಲಿ ಕೇಳಿದೆ, ಅಂದರೆ ಒಂದು ಅಷ್ಟು ನೆಗೆಟಿವ್ಸ್ ಕೇಳಿದೆ, ಹಿಂಗಂತೆ ಹಂಗಂತೆ. ಬಟ್ ಟಚ್ ವುಡ್ ಐ ಹ್ಯಾವ್ ಮೆಟ್ ಆಲ್ ಗುಡ್ ಪೀಪಲ್. ಇವತ್ತಿನವರೆಗೂ ಕೂಡ ನನಗೆ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸಸ್, ಗುಡ್ ಪೀಪಲ್. ಆ ಥರ ತುಂಬ ಹೆದರ್ಕೊಂಡೇನೋ ಮಾಡಬೇಕು ಆ ಥರ ಇಲ್ಲ. ಅಥವಾ ನಮ್ಮ ಅಪ್ರೋಚ್ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ, ನಾವು ಹೇಗೆ ಅಂದರೆ ಹೇಗೆ ಅಪ್ರೋಚ್ ಮಾಡ್ತೀವಿ, ಅಥವಾ ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಸೊ ನನ್ನ ಜರ್ನಿಲೂ ಅಷ್ಟೇ, ಇಟ್ ವಾಸ್ ವೆರಿ ಪ್ರೊಫೆಷ್ನಲ್ ಥ್ರೂ ಔಟ್. ಬಟ್ ಅದೇ ಮನೇಲಿ ಹೈದ್ರಾಬಾದ್ಗೆ ಹೋಗಬೇಕು ಅಂದಾಗಲೂ ಅಯ್ಯೋ ಯಾಕಲ್ಲಿ ಆ ಥರ ಇತ್ತು. ಬಟ್ ನಾನು ಹೈದ್ರಾಬಾದ್ಗೂ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೆ, ಸೆಟ್ಟಿಗಾಗಲಿ ಅಲ್ಲಿರೋದಕ್ಕಾಗಲಿ. ಅಮ್ಮ ಬರ್ತಿದ್ರು, ಇಲ್ಲ ಅಪ್ಪ ಬರ್ತಿದ್ರು, ಒಂದೊಂದು ಸಲ ತಮ್ಮ ಬರ್ತಿದ್ದ. ಸೊ ಈ ಥರ ಮೇಜರ್ ಕಷ್ಟ ಅಂತ ಏನು ಅನಿಸಿಲ್ಲ. ಅಗೇನ್ ಟಚ್ ವುಡ್, ಯಾಕೆಂದರೆ ನನಗೆ ಆಪರ್ಚುನಿಟೀಸ್ ಹುಡುಕಬೇಕು ಅನ್ನೋ ಸಂದರ್ಭ ಬರಲಿಲ್ಲ. ಫಸ್ಟ್ ನಾನು ಹೇಳಿದಾಗಲೂ ಫಸ್ಟ್ ಪ್ರಾಜೆಕ್ಟಿಗೂ ಕೂಡ ಅವರೇ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಕಾಲ್ ಮಾಡಿದ್ದು. ಆಮೇಲೂ ಕೂಡ ಅವಕಾಶಗಳು, ಕಾಲ್ಸ್ ಬರ್ತಿತ್ತು. ಬಟ್ ಎವ್ರಿ ಟೈಮ್ ಆಡಿಷನ್ ಕೊಡೋದು ಅದೆಲ್ಲ ಭಯ ಆಗ್ತಿತ್ತು. ಅದರಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ. ಅಂದರೆ ನೀವೇ ಅಮ್ಮ, ನೀವೇ ಸೆಲೆಕ್ಟ್ ಅಂತ ಹೇಳಿ ನಾನು ಬಟ್ಟೆಗಳೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಫೋನ್ ಮಾಡ್ತಿದ್ರು. ಒಂದು ಪ್ರಾಜೆಕ್ಟಿಗೆ ಹಾಗೆ ಆಗಿತ್ತು. ಲೈಕ್ ಇಡೀ ದಿನ ನಮ್ಮನ್ನ ಆಡಿಷನ್ ಮಾಡಿಸಿದ್ರು ನನಗೆ. ನೀವೇ ಸೆಲೆಕ್ಟ್ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಕಳಿಸಿದ್ರು, ಚಾನೆಲ್ ಅವರೇನೋ ಇದು ಮಾಡಬೇಕು ಅಂತ ಹೇಳಿದರು. ಓಕೆ, ನಮಗೆ ಗೊತ್ತಿಲ್ಲ ಅಲ್ಲ ಆವಾಗ. ಓಕೆ ಅಂತ ಆವಾಗಲೂ ಹೋಗಿ ಎಲ್ಲ ಆಡಿಷನ್ ಕೊಟ್ಟು ಆಮೇಲೆ ಹೇಳ್ತೀವಿ ಅಂತ ಹೇಳಿ ಕಳಿಸಿ ಬಟ್ಟೆಗಳು ರೆಡಿ ಮಾಡ್ಕೊಡಿ ಅಂದರು. ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ. ಅವತ್ತು ಸಿಕ್ಕಾಡಿ ಯಾವ ಆಡಿಷನ್ಸು ನಾನು ಕೊಡಲ್ಲ ಅಂತ ತುಂಬ ಹತ್ತಿದ್ದೆ ಅವತ್ತು. ಯಾಕಂದರೆ ಆಡಿಷನ್ ಕೊಡೋದು ಬೇಡ ಅನ್ನೋದು ಇಸ್ ಓಕೆ ಆಯಿತಾ. ನೀವೇ ಹೀರೋಯಿನ್ನು ಅಂತೆಲ್ಲ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇಲ್ಲ ಅಂತ ಹೇಳೋದಿದೆಯಲ್ಲ, ಅದೊಂಥರ ಅಯ್ಯೋ ನನಗೆ ಆಗೋದೇ ಇಲ್ಲ ಅನಿಸುತ್ತೆ, ಇದು ನಾನು ಸುಮ್ಮನೆ ಟ್ರೈ ಮಾಡ್ತಿದ್ದೀನಿ ಅನಿಸುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನಿಸುತ್ತೆ, ಆ ಥರ ಎಲ್ಲ ಅಂದ್ಕೊಂಡು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದು ಇದೆ. ಅಂದರೆ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸಸ್. ವೆನ್ ವಿ ಆರ್ ಅ ನೋಬಡಿ, ದಟ್ಸ್ ಹೌ ದೇ ಟ್ರೀಟ್ ಅಸ್ ಅಂತ ಹೇಳ್ತಾರಲ್ಲ, ಆ ಥರ ಪ್ರಾಜೆಕ್ಟ್ಸ್ ಆಗ್ತಾ ಅಫ್ಕೋರ್ಸ್ ಇವಾಗ ಓಕೆ ಸ್ಪಂದನ ಅಂತ ಗುರುತಿಸ್ತಾರೆ, ಕರೀತಾರೆ. ನಾವು ಹೇಳಿದ ಟೈಮಿಗೆ ಅಥವಾ ಅವ್ರು ಹೇಳಿದ ಟೈಮಿಗೆ ನಾವು ಹೋದ ತಕ್ಷಣ ನಮ್ದೇನಿದೆ ಅದು ಮುಗಿಸ್ ಕಳಿಸ್ತಾರೆ. ಸ್ಟಾರ್ಟಿಂಗ್ ಹಂಗೆ ಆಗ್ತಿರ್ಲಿಲ್ಲ. ನಾನು ಮೈಸೂರಿಂದ ಬರ್ತಿದ್ದೆ ಅಂತ ಹೇಳಿದ್ರು. ಹಾಂ ಬಂದುಬಿಡಿ, 7:30 ಬಂದುಬಿಡಿ ಅನ್ನೋರು. ನಾ 5 ಗಂಟೆಗೆ ಮೈಸೂರಿಂದ ಹೊರಟು ಬರ್ತಿದ್ದೆ. ಬಟ್ ನಂದು ಆಡಿಷನ್ ತೊಗೋತಿದ್ದೆ ರಾತ್ರಿ 7:30. ಲೈಕ್ ದ ಎಂಟೈರ್ ಡೇ ವೆಯ್ಟ್ ಮಾಡಿಸಿದ್ದು, ವಿಚ್ ಐ ಥಿಂಕ್ ಇಸ್ ಓಕೆ. ಆವತ್ತಿನ ದಿನಕ್ಕೆ ತುಂಬ ಬೇಜಾರಾಗ್ತಿತ್ತು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಬಟ್ ಇವತ್ತು ರೀಕಾಲ್ ಮಾಡ್ಕೊಂಡಾಗ ಐ ಥಿಂಕ್ ಆ ಸ್ಟ್ರಗಲ್ಸ್ ಆಗಿರ್ಬೋದು, ದ್ಯಾಟ್ ಇಸ್ ವಾಟ್ ಅ ಜರ್ನಿ. ನಾವು ಏನೂ ಇಲ್ಲ ಅಂತಂದಾಗ ಎಲ್ಲರೂ ಹಂಗೆ ಟ್ರೀಟ್ ಮಾಡೋದು. ಸೊ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಓಕೆ, ಸೊ ಈ ಬಣ್ಣದ ಲೋಕದ ಗ್ಲ್ಯಾಮರ್ನ ಹಿಂದೆ ಇರುವಂಥ ಕಷ್ಟಗಳು ಅಥವಾ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಸತ್ಯಗಳು ಅನ್ನೋದಾದರೆ ಏನು ಹೇಳ್ತೀರಿ? ಅದೇ ಈ ಥರದ್ದೇ ನಾನು ಹೇಳ್ತಿದ್ದೀನಲ್ಲ, ನಾವು ಏನೂ ಇಲ್ಲ ಅಂತ ಹೇಳಿದಾಗ ನಮಗೊಂದು ಟೈಮ್ ಅಂತ ಇರಲ್ಲ. ನಾನು ಎಷ್ಟೊಂದು ಸಲ ಹೇಳ್ತಿದ್ದೆ, ಸರ್ ನಾನು ವಾಪಸ್ ಮೈಸೂರಿಗೆ ಹೋಗಬೇಕು ಅಂತ. ಬಟ್ ಅಂದರೂ ನಾನು ಬೆಳಗ್ಗೆ 7:30 ಬಂದಿದ್ರು, ನಾನು ಸಂಜೆ 7:30 ಆಡಿಷನ್ ತೊಗೊಂಡು, ಅದು ಸುಮ್ಮನೆ ಏನೋ ಒಂದು ನಂಗೆ ಗೊತ್ತಾಗ್ತಿತ್ತು, ಕರೆಸ್ಬಿಟ್ಟಿದ್ದೀವಲ್ಲ ಅಂತ ತೊಗೊಳೋರು. ಸಾಕು ಹೋಗಿ ಅಂತ ಹೇಳ್ಬಿಡೋರು. ನಮಗೇನೋ ಏನೋ ಯಾರ ಮಗಳು ಅಲ್ಲ ಅಥವಾ ಯಾರ ಫ್ಯಾಮಿಲಿಯಿಂದನೋ ಬಂದಿಲ್ಲ, ಸಂಬಡಿ ಅನ್ನೋದಕ್ಕಿಂತ ಆ ಥರ ಎಲ್ಲ ಇನಿಷಿಯಲಿ ತುಂಬ ಬೇಜಾರಾಗ್ತಿತ್ತು, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಅದು ಬಿಟ್ಟು ನಾನು ಹೇಳ್ದಂಗೆ ನಾನೇನು ಆ ಥರ ಏನೋ ಫೇಸ್ ಮಾಡಿದ್ದಿಲ್ಲ. ಇವಾಗ ಕಾಸ್ಟಿಂಗ್ ಕೌಚ್ ಅಂತ ಬಂದರೆ ಅಥವಾ ಈ ಥರದ್ದೆಲ್ಲ ಐ ಡೋಂಟ್ ನೋ, ನಾನು ಫೇಸ್ ಮಾಡಿದ್ದಿಲ್ಲ. ಐ ಹ್ಯಾವ್ ಮೆಟ್ ಆಲ್ ಗುಡ್ ಪೀಪಲ್ ಅಷ್ಟೇ.